ಎಜುಕೇಷನ್ ಅಂದರೆ ಇಟ್ ನಾಟ್ ಬಿ ಅ ಸ್ಟುಪಿಡ್ ರ್ಯಾಟ್ ರೇಸ್. ನಿಮ್ಮ ಮಾರ್ಕ್ಸು ಮತ್ತು ನಿಮ್ಮ ಜಾತಿ ಅತ್ಯಂತ ಹೈಪ್ ಆಗಿರುವಂಥ ಸಬ್ಜೆಕ್ಟ್ ಈ ಸಮಾಜದಲ್ಲಿ. ನನ್ನ ಜಾತಿನೂ ಯಾರು ಕೇಳಿಲ್ಲ, ನಿಮ್ದು ಯಾವ ಕಮ್ಯುನಿಟಿ ಅಂತ ತಿನ್ನೋ ತನಕ ಯಾರೂ ಕೇಳಿಲ್ಲ, ನಿಮ್ಮ ಮಾರ್ಕ್ಸ್ ಎಷ್ಟು ಅಂತ ತಿನ್ನೋ ತನಕ ಯಾರೂ ಕೇಳಿಲ್ಲ. ಯಾವುದನ್ನು ಯಾರೂ ಕೇಳೋದಿಲ್ವೋ ಅದನ್ನು ನಾವು ಬಹಳ ಗಂಭೀರವಾಗಿ ತಗೊಂಡು ತಲೆ ತುಂಬಿಕೊಂಡು ಓಡಾಡ್ತೀವಿ ಅದನ್ನು ಅಂತ. ಮಾರ್ಕ್ಸ್ ಕಡಿಮೆ ಆಯಿತು ಒಂದು ಸೂಸೈಡ್ ಮಾಡ್ಕೋತಾವೆ ಮಕ್ಕಳು. PUC ಫೇಲ್ ಆಗಿಬಿಟ್ಟೆ, SLC ಫೇಲ್ ಆಗಿಬಿಟ್ಟೆ, ಮಾರ್ಕ್ಸ್ ಕಡಿಮೆ ಬಂತು ಒಂದು ಸೂಸೈಡ್ ಮಾಡ್ಕೋತಾವ್ರಿ. ಯಾವುದರ ಅವಶ್ಯಕತೆ ಈ ಸಮಾಜದಲ್ಲಿ ಇಲ್ಲವೇ ಇಲ್ಲವೋ ಅಥವಾ ಅತ್ಯಂತ ಕಡಿಮೆ ಇದೆಯೋ ಅದಕ್ಕೋಸ್ಕರ ನೇಣಕಂಡು ಸಾಯ್ತಾವೆ ಮಕ್ಕಳು. ನೀವು ಮತ್ತು ಅದನ್ನೇ ಪ್ರಮೋಟ್ ಮಾಡಿ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಅಷ್ಟೇ. ರ್ಯಾಂಕ್ ಬಂದಿದ್ರಂತೆ ದತ್ತಣ್ಣ. ಅವರ ರ್ಯಾಂಕಿಗೂ ಅವರು ಪಡೆದ ಯಶಸ್ಸಿಗೆ ಏನು ಸಂಬಂಧ ಇತ್ತು? ಅವನ HL ಜಾಬ್ ಮಾಡಿದರು, ರಿಟೈರ್ಡ್ ಆದರು, ನಟನೆಗೆ ಬಂದರು, ಇಟ್ಸ್ ವೆರಿ ಪಾಪ್ಯುಲರ್ ಪರ್ಸನ್. ರ್ಯಾಂಕ್ ಏನು ಹೆಲ್ಪ್ ಆಯ್ತು ಅವ್ರಿಗೆ? ರಮೇಶ್ ಅರವಿಂದ್ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್ ಅಂತ. ಅವರ ರ್ಯಾಂಕಿಗೂ ಅವರ ಇವತ್ತಿನ ಯಶಸ್ಸಿಗೂ ಜನಪ್ರಿಯತೆಗೂ ಏನು ಸಂಬಂಧ ಇದೆ? ಪೊಲಿಟಿಷಿಯನ್ ತಗೊಳ್ಳಿ, ಕ್ರಿಕೆಟರ್ಸ್ ತಗೊಳ್ಳಿ, ಸಿನಿಮಾ ನಟರು ತಗೊಳ್ಳಿ, ಬಿಸ್ನೆಸ್ ಮೆನ್ಗಳನ್ನು ತಗೊಳ್ಳಿ, ಯಾರು ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ರು ಅಲ್ಲಿ? ಎಲ್ಲಿ ಹೋಗ್ತಾರೆ ಇವರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸು? ತುಂಬ ಚೆನ್ನಾಗಿ ಸ್ಟಡಿ ಮಾಡಿದಂಥವ್ರು. ಶಿಕ್ಷಣದಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಓದೋದ್ರಲ್ಲಿ ಅತಿ ಹೆಚ್ಚು ಖುಷಿ ಇದ್ದು ಅವುಗಳನ್ನು ಅತ್ಯಂತ ಖುಷಿಯಿಂದ ಓದಿ ಅದನ್ನು ಯಥಾವತ್ತಾಗಿ ರೀಪ್ರೊಡ್ಯೂಸ್ ಮಾಡಿ ನಿಮ್ಗೆ ರ್ಯಾಂಕ್ ಬರೋದಿದ್ರೆ ಬರಲಿ. ಯಾವನೋ ಒಬ್ಬ ದಡ್ಡ ನನ್ನ ಜೀವನ ಮುಗಿದು ಹೋಯ್ತು ಅನ್ಕೋಬಾರ್ದು ಟೆಕ್ಸ್ಟ್ ಬುಕ್ ಅರ್ಥ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ. ಪ್ರತಿಭೆ ಅಂದರೆ ಮಾರ್ಕ್ಸು, ಪ್ರತಿಭೆ ಅಂದರೆ ರ್ಯಾಂಕು, ಪ್ರತಿಭೆ ಅಂದರೆ ಅಕಾಡೆಮಿಕಲಿ ಚೆನ್ನಾಗಿರೋದು. ಹಂಗಲ್ಲ ಅದು ಅಂತ ನಾನು ಹೇಳ್ತಾ ಇರೋದು. ಗಂಧದ ಗುಡಿ ಸಿನಿಮಾ ರಾಜ್ಕುಮಾರ್ ಅವರು ಸೂಪರ್ ಹಿಟ್ಟು. ಏನೋ ಕಾಡುಗಳರ ವಿರುದ್ಧ ಒಬ್ಬ ಆನೆಸ್ಟ್ ಫಾರೆಸ್ಟ್ ಆಫೀಸರ್ ಹೋರಾಟದ ಕಥೆ ಅದು. ಈಗ ಪುಷ್ಪ ಸೂಪರ್ ಹಿಟ್ ಆಗುತ್ತೆ. ಫಾರೆಸ್ಟ್ ಆಫೀಸರ್ಸ್ ವಿರುದ್ಧ ಕಾಡುಗಳ ಹೋರಾಡಿ ಗೆಲ್ಲುವಂಥದ್ದು. ಒಂದು ಜನ್ರೇಷನ್ ಹಿಂದೆ ಆನೆಸ್ಟಿ ಒಬ್ಬ ಫಾರೆಸ್ಟ್ ಆಫೀಸರ್ ಹೀರೋ ಆದರೆ ಈಗ ಒಬ್ಬ ಕಾಡುಗಳನ್ನು ಹೀರೋ ಆಗಿ ತೋರಿಸ್ತೀವಿ ನಾವು. ಹಿಂಗಾಕಾಯ್ತು ಸಮಾಜ ಹಂಗಾಗಿದೆ. ಒಂದು ಕಡೆ ಈ ರೇಸ್ ನಡೀತಾ ಇದ್ದರೆ ಇನ್ನೊಂದು ಕಡೆ 22-23 ವರ್ಷದ ಹುಡುಗ ನಾನು ಯಾವುದೋ ಒಂದು PDOಗೆ, ಕಾನ್ಸ್ಟೇಬಲ್ಗೆ, ಸಬ್ ಇನ್ಸ್ಪೆಕ್ಟರ್ಗೆ ಕಾಲ್ ಫಾರ್ ಮಾಡ್ತಾರೆ, ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ, ವಯಸ್ಸಾಗಿರೋ ನನ್ನ ತಂದೆ ತಾಯಿ ಹಳ್ಳೀಲಿ ಕೂತ್ಕೊಂಡು ನನಗೆ ದುಡ್ದು ಸಿಟಿಗೆ ದುಡ್ಡು ಕಳಿಸು, ನಾನು ಆ ದುಡ್ಡಿನಲ್ಲಿ ಊಟ ಮಾಡ್ಕೊಂಡು ಮುಂದಿನ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, 2 ವರ್ಷ ಆಗುತ್ತೋ, 4 ವರ್ಷ ಆಗುತ್ತೋ, 10 ವರ್ಷ ಆಗುತ್ತೋ ಗೊತ್ತಿಲ್ಲ, ನಾನು ಕೂತ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಅದನ್ನ ಆತ್ಮಹತ್ಯೆ ಅಂದೆ ಇನ್ನೇನನ್ನಲಿ ನಾನು. ಸರ್, ನೀವು ಅದೇ ಸ್ಪೀಚ್ ಮಾಡುವಾಗ ಪ್ರತಿಭಾ ಪುರಸ್ಕಾರಕ್ಕೆ ಹೋಗಿದ್ದಂಥದ್ದು, ನೀವು ಎಜುಕೇಷನ್ ಅನ್ನುವಂಥದ್ದು ಮಾನದಂಡ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಿ. ಹೌದು. ಸ್ಟಿಲ್ ಯು ಸ್ಟ್ಯಾಂಡ್ ಬೈ ಯುವರ್ ವರ್ಡ್ಸ್. ಹೇಗೆ ಹೇಳ್ತೀರಾ ಸರ್ ಅದನ್ನು? ಎಜುಕೇಷನ್ ಅಂದರೆ ಇಟ್ ನಾಟ್ ಬಿ ಅ ಸ್ಟುಪಿಡ್ ರ್ಯಾಟ್ ರೇಸ್ ಅನ್ನೋದು ನನ್ನ ವಾದ ಆಗಿರೋದು. ಸರ್, ಅಂದರೆ ಸರ್ ಇವತ್ತು ನಾವು ಎಜುಕೇಷನ್ ತಗೊಳ್ತೀವಿ, ಡಿಗ್ರಿ ಮಾಡ್ತೀವಿ, ಇವತ್ತು ಡಿಗ್ರಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ರಿಗೊಂದು ವ್ಯಾಲ್ಯೂನೇ ಇಲ್ಲ. ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ಸೊ ಅಲ್ಲ, ಅದು ಸಮಾಜ ಅಂಥದ್ದೊಂದು ನೋಷನ್ನಿಗೆ ಬಂದಿದೆ. ಕಾಲ ಈಗ ಭಾಳ ಬದಲಾಗ್ಬಿಡ್ತು ಅಂತಲ್ಲ. ನಾನು 2005ರಲ್ಲಿ ಜರ್ನಲಿಸಮಿಗೆ ಬಂದವನು, 20 ವರ್ಷ ಆಗಿದೆ. ಇಲ್ಲಿ ತನಕ ನಂದು ಡಿಗ್ರಿ ಮಾರ್ಕ್ಸ್ ಎಷ್ಟು ಅಂತ ಯಾರೂ ಕೇಳಿಲ್ಲ, ಪರ್ಸೆಂಟೇಜ್ ಎಷ್ಟು ಅಂತ ಯಾರೂ ಕೇಳಿಲ್ಲ, ಏನು ಡಿಗ್ರಿ ಮಾಡಿದ್ದೀರಿ ಅಂತಲೂ ಕೇಳಿಲ್ಲ ಇನ್ನೂ ತನಕ. ಅಂದರೆ ನಿಮ್ಮ ಮಾರ್ಕ್ಸು ಮತ್ತು ನಿಮ್ಮ ಜಾತಿ ಅತ್ಯಂತ ಹೈಪ್ ಆಗಿರುವಂಥ ಸಬ್ಜೆಕ್ಟ್ ಈ ಸಮಾಜದಲ್ಲಿ. ನನ್ನ ಜಾತಿನೂ ಯಾರೂ ಕೇಳಿಲ್ಲ, ನಿಮ್ದು ಯಾವ ಕಮ್ಯುನಿಟಿ ಅಂತ ತಿನ್ನೋ ತನಕ ಯಾರೂ ಕೇಳಿಲ್ಲ, ನಿಮ್ಮ ಮಾರ್ಕ್ಸ್ ಎಷ್ಟು ಅಂತ ತಿನ್ನೋ ತನಕ ಯಾರೂ ಕೇಳಿಲ್ಲ. ಅದರ ಹಿಂದೆ ಯಾವುದನ್ನು ಯಾರೂ ಕೇಳೋದಿಲ್ವೋ ಅದನ್ನು ನಾವು ಬಹಳ ಗಂಭೀರವಾಗಿ ತಗೊಂಡು ತಲೆಯಲ್ಲಿ ತುಂಬಿಕೊಂಡು ಓಡಾಡ್ತೀವಿ ಅದನ್ನು ಅಂತ. ಮಾರ್ಕ್ಸ್ ಕಡಿಮೆ ಆಯಿತು ಒಂದು ಸೂಸೈಡ್ ಮಾಡ್ಕೋತಾವೆ ಮಕ್ಕಳು. PUC ಫೇಲ್ ಆಗಿಬಿಟ್ಟೆ, SLC ಫೇಲ್ ಆಗಿಬಿಟ್ಟೆ, ಮಾರ್ಕ್ಸ್ ಕಡಿಮೆ ಬಂತು ಒಂದು ಸೂಸೈಡ್ ಮಾಡ್ಕೋತಾವ್ರಿ. ಯಾವುದರ ಅವಶ್ಯಕತೆ ಈ ಸಮಾಜದಲ್ಲಿ ಇಲ್ಲವೇ ಇಲ್ಲವೋ ಅಥವಾ ಅತ್ಯಂತ ಕಡಿಮೆ ಇದೆಯೋ ಅದಕ್ಕೋಸ್ಕರ ನೇಣಕಂಡು ಸಾಯ್ತಾವೆ ಮಕ್ಕಳು. ನೀವು ಮತ್ತು ಅದನ್ನೇ ಪ್ರಮೋಟ್ ಮಾಡಿ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಅಷ್ಟೇ. ನಮಗೆಲ್ಲ ಏನು ಹೇಳ್ಕೊಂಡು ಬೆಳೆದ್ರು? SLC ಒಂದು ಮುಗಿಸ್ಕೊಂಬಿಡು, ಚೆನ್ನಾಗಿ ಮುಗಿಸ್ಕೊ, ಅದೇ ಫೌಂಡೇಶನ್ನು. SLC ಹೆಂಗಾಗಿದೆ ಅನ್ನೋದ್ರ ಮೇಲೆ ಜೀವನ ನಿರ್ಧಾರ ಆಗುತ್ತೆ. ಚೆನ್ನಾಗಿ ಓದು ಅಂತ. ಆಯ್ತಪ್ಪ, ಮುಗಿಸ್ಕೊಂಡಪ್ಪ SLC ಮುಗಿತಂಗಿದ್ರೆ ಅಲ್ಲಿಗೆ? ಇಲ್ಲ PUC ಒಂದು ಮುಗಿಸ್ಕೊಂಬಿಡು ಅಂದರು. PUC ಆಯಿತು, ಮುಗಿತಾ ಅಲ್ಲಿಗೆ? ಇಲ್ಲ ಡಿಗ್ರಿ ಒಂದು ಬೇಕಲ್ಲ ಅಂತಂದ್ರು. ಡಿಗ್ರಿ ಆದಮೇಲೆ ಆದರೂ ಮುಗಿಯತ್ತಾ? ನೀವು ಅನವಶ್ಯಕವಾದದ್ದನ್ನು ಅತ್ಯಂತ ಹೈಪ್ ಮಾಡ್ತಾ ಇದ್ದೀರಿ ಅಂತ ನಾನು ಉದಾಹರಣೆ ಸಮೇತ ಹೇಳಿದೆ. ಅತ್ಯಂತ ಯಶಸ್ವಿ ವ್ಯಕ್ತಿಗಳ ಪೈಕಿ ಯಾರು ಅಕಾಡೆಮಿಕಲಿ ಭಾಳ ಚೆನ್ನಾಗಿದ್ದರು ಹೇಳಿ ನನಗೆ ಅಂತ. ಯಾವುದೇ ಕ್ಷೇತ್ರ ತಗೊಳ್ಳಿ, ತುಂಬ ಅದ್ಭುತವಾಗಿ ಅಕಾಡೆಮಿಕಲಿ ಇದ್ದರು ಇವರು ಮತ್ತು ಅದರಿಂದಾಗಿ ಮೇಲೆ ಬಂದಿದ್ದಾರೆ ಹೇಳಿ ನನಗೆ ಉದಾಹರಣೆ. ಕರ್ನಾಟಕದಲ್ಲಿ ನನಗೆ 2 ವ್ಯಕ್ತಿಗಳು ಗೊತ್ತು. ಒಂದು ಸಿನಿಮಾ ಹಿರಿಯ ನಟ ದತ್ತಣ್ಣ, ಅವರೇನೋ SLCಲಿ ರ್ಯಾಂಕ್ ಬಂದಿದ್ರಂತೆ. ರ್ಯಾಂಕ್ ಬಂದಿದ್ರಂತೆ ದತ್ತಣ್ಣ. ಅವರ ರ್ಯಾಂಕಿಗೂ ಅವರು ಪಡೆದ ಯಶಸ್ಸಿಗೆ ಏನು ಸಂಬಂಧ ಇತ್ತು? ಅವನ HL ಜಾಬ್ ಮಾಡಿದರು, ರಿಟೈರ್ಡ್ ಆದರು,
ನಟನೆಗೆ ಬಂದರು, ಇವತ್ತು ವೆರಿ ಪಾಪ್ಯುಲರ್ ಪರ್ಸನ್. ರ್ಯಾಂಕ್ ಏನು ಹೆಲ್ಪ್ ಆಯ್ತು ಅವ್ರಿಗೆ? ರಮೇಶ್ ಅರವಿಂದ್ ಅವರು ಹಿ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್ ಅಂತೆ. ಅವರ ರ್ಯಾಂಕಿಗೂ ಅವರ ಇವತ್ತಿನ ಯಶಸ್ಸಿಗೂ ಜನಪ್ರಿಯತೆಗೂ ಏನು ಸಂಬಂಧ ಇದೆ? ಉಳಿದಂತೆ ತಗೊಳ್ಳಿ, ನೀವು ಯಾವ ಪೊಲಿಟಿಷಿಯನ್ ತಗೊಳ್ಳಿ, ಕ್ರಿಕೆಟರ್ಸ್ ತಗೊಳ್ಳಿ, ಸಿನಿಮಾ ನಟರನ್ನು ತಗೊಳ್ಳಿ, ಬಿಸ್ನೆಸ್ ಮೆನ್ಗಳನ್ನು ತಗೊಳ್ಳಿ, ಯಾರು ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ರು ಅದರಲ್ಲಿ? ಎಲ್ಲಿ ಹೋಗ್ತಾರೆ ಇವರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸು? ತುಂಬ ಚೆನ್ನಾಗಿ ಸ್ಟಡಿ ಮಾಡಿದಂಥವ್ರು. ನಾವು ಪೂರ್ತಿಯಾಗಿ ಡಿಮೀನ್ ಮಾಡ್ತಿಲ್ಲ ಅದನ್ನು, ಆದರೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕಲ್ಲ ಅದ್ರ 100 ಪಟ್ಟು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ ನೀವು ಅಂತ. 100 ಪಟ್ಟು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ ಅದಕ್ಕೆ. ಅಂದರೆ ರ್ಯಾಂಕ್ ತಗೊಳ್ಳೋ ತಪ್ಪಲ್ಲ, ಬಟ್ ಅದನ್ನು ನೀವು ಅಲ್ರಿ, ನಿಮಗೆ ಶಿಕ್ಷಣದಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಓದೋದ್ರಲ್ಲಿ ಅತಿ ಹೆಚ್ಚು ಖುಷಿ ಇದ್ದು ಅವುಗಳನ್ನು ಅತ್ಯಂತ ಖುಷಿಯಿಂದ ಓದಿ ಅದನ್ನು ಯಥಾವತ್ತಾಗಿ ರೀಪ್ರೊಡ್ಯೂಸ್ ಮಾಡಿ ನಿಮಗೆ ರ್ಯಾಂಕ್ ಬರೋದಿದ್ರೆ ಬರಲಿ. ಯಾವನೋ ಒಬ್ಬ ದಡ್ಡ ನನ್ನ ಜೀವನ ಮುಗಿದು ಹೋಯ್ತು ಅನ್ಕೋಬಾರ್ದು, ಟೆಕ್ಸ್ಟ್ ಬುಕ್ ಅರ್ಥ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ. ಹಿ ಹ್ಯಾಸ್ ಟು ಬಿ ಗುಡ್ ಇನ್ ಸಮಥಿಂಗ್ ಅಂತ. ಹಿ ಹ್ಯಾಸ್ ಟು ಬಿ ಗುಡ್ ಇನ್ ಸಮಥಿಂಗ್. ಯಾವುದರಲ್ಲಾದರೂ ಆತ ಒಳ್ಳೆಯವನಾಗಲಿ, ಅವನದು ಅಷ್ಟೇ ಪ್ರತಿಭೆ. ನೀವು ಪ್ರತಿಭಾ ಪುರಸ್ಕಾರ ಅಂತ ರ್ಯಾಂಕ್ ಪಡೆದವ್ರನ್ನ ಕರ್ಕೊಂಬಂದು ಸನ್ಮಾನ ಮಾಡಿ ಕೆಳಗಡೆ ಒಳ್ಳೆ ಸ್ಪೋರ್ಟ್ಸ್ಮನ್ ಒಬ್ಬ ಸುಮ್ಮನೆ ಕೂತ್ಕೊಂಡು ಚಪ್ಪಾಳೆ ಹೊಡೀತಿದ್ರೆ ದ್ಯಾಟ್ ಈಸ್ ನಾಟ್ ಅ ಗುಡ್ ಸೈನ್ ಅಂತ ಹೇಳೋದು ನಾನು. ದ್ಯಾಟ್ ಈಸ್ ನಾಟ್ ಅ ಗುಡ್ ಸೈನ್. ಈಗ ಹಳ್ಳಿಯ ಶಾಲೆಯಲ್ಲಿ ಓದ್ತಾ ಇರುವಂಥ ಒಂದು ಮಗುವಿಗೆ ಪ್ರೈಮರಿ ಸ್ಕೂಲಿಂದಾನೇ ಕೃಷಿ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಬಂದು ಆತ ಕೃಷಿಯನ್ನು ತುಂಬ ಗಂಭೀರವಾಗಿ ಸ್ವೀಕರಿಸಿ ಏನೋ ಒಂದು ಮಾಡ್ತಾ ಇದ್ದರೆ ರ್ಯಾಂಕ್ ಪಡೆದವನಷ್ಟೇ ಗೌರವ ಅವನಿಗೂ ಸಿಗಬೇಕು ಅಂತ. ಪ್ರತಿಭೆ ಅನ್ನೋದನ್ನು ಮಾರ್ಕ್ಸಿಗೆ ಮಾತ್ರ ಏನು ಈಕ್ವಲ್ ಮಾಡಿಬಿಡಬೇಡಿ. ಪ್ರತಿಭೆ ಅಂದರೆ ಮಾರ್ಕ್ಸು, ಪ್ರತಿಭೆ ಅಂದರೆ ರ್ಯಾಂಕು, ಪ್ರತಿಭೆ ಅಂದರೆ ಅಕಾಡೆಮಿಕಲಿ ಚೆನ್ನಾಗಿರೋದು, ಹಂಗಲ್ಲ ಅದು ಅಂತ ನಾನು ಹೇಳ್ತಾ ಇರೋದು. ಅದೇ ನಿಜ ಆಗಿದ್ದರೆ ಈ ಒಂದು ಕ್ಲಾಸ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಪಡೆದವರೆಲ್ಲ ಜೀವನದಲ್ಲಿ ಅತ್ಯಂತ ಯಶಸ್ವಿಗಳು ಮತ್ತು ಫೇಲ್ ಆದವರೆಲ್ಲ ಫೇಲ್ ಆಗಬೇಕಾಗಿತ್ತು. ಈಗ ತುಂಬ ಯಶಸ್ವಿ ಜನರನ್ನು ಕರೆದು ಮಾತಾಡ್ತೀವಲ್ಲ ನಾವು, ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊತಾರೆ, ನಾ PUC ಫೇಲ್ ಆಗಿದ್ದೆ, SLC ಫೇಲ್ ಆಗಿದ್ದೆ, ನಾ ಡಿಗ್ರಿಗೆ ಹೋಗಲೇ ಇಲ್ಲ, ಎಲ್ಲರೂ ಹೇಳ್ಕೊಳ್ಳಲ್ವಾ? ನೀವು ಹಂಗಿದ್ದಾಗ ಯಾಕೆ ಅದನ್ನು ರೊಮ್ಯಾಂಟಿಸೈಸ್ ಮಾಡ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಬಟ್ ಇವತ್ತು ನ್ಯೂಸ್ ಚಾನೆಲ್ಸ್ ಕೂಡ ಒಂದು ರಿಸಲ್ಟ್ ಅಂತ ಬಂದಾಗ ಒಬ್ಬ ಟಾಪರ್ ಅನ್ನೇ ಕರೆದು ಮಾತಾಡ್ತಾರೆ ವಿನಃ ಒಬ್ಬ ಫೇಲ್ ಆದಂಥ ಸ್ಟೂಡೆಂಟ್ಸ್ ಅನ್ನ ಮಾತಾಡ್ಸೋದು, ಅದು ಅಲ್ಲಿ ಚೇಂಜ್ ಆಗಬೇಕಲ್ಲ ಸರ್. ಸೊ ಇದನ್ನ ಈ ಬದಲಾವಣೆ ಎಲ್ಲಿಂದ ಬರಬೇಕು? ನ್ಯೂಸ್ ಚಾನಲ್ಲು, ಪತ್ರಕರ್ತರು, ಸಂಪಾದಕರು ಅವ್ರು ಯಾರೋ ಆಕಾಶದಿಂದ ಉದುರಿ ಬಿದ್ದವರಲ್ರಿ, ಸಮಾಜದ ಪ್ರಾಡಕ್ಟ್ ಅವರು. ಸಮಾಜದ ಪ್ರಾಡಕ್ಟ್ ಅವರು. ಸಮಾಜ ಹಿಂಗಿದೆ, ಇವ್ರ್ಯಾಕೆ ಸಪ್ರೇಟ್ ಆಗಿಲ್ಲ ಅಂತ ಕೇಳಿದ್ರೆ, ರಾಜಕಾರಣಿಗಳು ಹೆಂಗೆ ಹಾಕಿದ್ದಾರೆ, ಸಿನಿಮಾ ನಟರು ಸಿನಿಮಾಗಳು ಹೆಂಗೆ ಯಾಕೆ ಬರ್ತಾ ಇದೆ, ಸಮಾಜ ಅದು. ಸಮಾಜದ ಪ್ರಾಡಕ್ಟಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಷ್ಟೇ. ಗಂಧದ ಗುಡಿ ಸಿನಿಮಾ ಸೂಪರ್ ಹಿಟ್ ಆಗ್ತಿತ್ತು. ಗಂಧದ ಗುಡಿ ಸಿನಿಮಾ ರಾಜ್ಕುಮಾರ್ ಅವ್ರದ್ದು ಸೂಪರ್ ಹಿಟ್ಟು. ಏನು ಕಾಡುಗಳರ ವಿರುದ್ಧ ಒಬ್ಬ ಆನೆಸ್ಟ್ ಫಾರೆಸ್ಟ್ ಆಫೀಸರ್ ಹೋರಾಟದ ಕಥೆ ಅದು. ಈಗ ಪುಷ್ಪ ಸೂಪರ್ ಹಿಟ್ ಆಗುತ್ತೆ. ಫಾರೆಸ್ಟ್ ಆಫೀಸರ್ಸ್ ವಿರುದ್ಧ ಕಾಡುಗಳ ಹೋರಾಡಿ ಗೆಲ್ಲುವಂಥದ್ದು. ಒಂದು ಜನ್ರೇಷನ್ ಹಿಂದೆ ಆನೆಸ್ಟಿ ಒಬ್ಬ ಫಾರೆಸ್ಟ್ ಆಫೀಸರ್ ಹೀರೋ ಆದರೆ ಈಗ ಒಬ್ಬ ಕಾಡುಗಳನ್ನು ಹೀರೋ ಆಗಿ ತೋರಿಸ್ತೀವಿ ನಾವು. ಹಿಂಗ್ಯಾಕಾಯ್ತು ಅಂದ್ರೆ ಸಮಾಜ ಹಂಗಾಗಿದೆ. ಬಟ್ ಹಾನೆಸ್ಟಿಯನ್ನು ಎತ್ತಿ ಹಿಡಿಯೋರು ಯಾರು ಸರ್ ಈಗ ಹಾಗಾದರೆ? ಅರಿ, ಸಮಾಜದಲ್ಲಿ ಬರಬೇಕಾಗಿರುವ ಪರಿವರ್ತನೆ ಅದು. ನೀವು ಯಾರೋ ಒಬ್ಬ ವ್ಯಕ್ತಿ ಬಂದು ಎಲ್ಲವನ್ನು ಏಕಕಾಲದಲ್ಲಿ ಬದಲಾವಣೆ ಮಾಡಿ ಎಲ್ಲ ಮನಸ್ಥಿತಿಗಳನ್ನು ಬದಲಿಸಿ ಬಿಡ್ತಾರೆ, ಹಂಗಾಗೋದಿಲ್ಲ ಅದು. ಎಲ್ಲೋ ಒಂದಷ್ಟು ಥಾಟ್ಸ್ ಶುರುವಾಗಬೇಕು. ಈಗ ನನಗೆ ನನ್ನ ಮಕ್ಕಳಿಗೆ 5 ವರ್ಷ, ನಾನು ಹೋಮ್ ಸ್ಕೂಲಿಂಗ್ ಬಗ್ಗೆ ಯೋಚನೆ ಮಾಡಿದ್ದೆ. ಮಕ್ಕಳನ್ನ ಶಾಲೆ ಕಳಿಸ್ಬಾರ್ದು ಅಂತ. ನಾನು ಅದಕ್ಕೆ ಇದನ್ನು ಮಾಡಬಹುದಾ ಅಂತ ಅನೇಕ ಈ ಹೋಮ್ ಸ್ಕೂಲಿಂಗ್ ಮಾಡ್ತಾ ಇರೋ ಪೇರೆಂಟ್ಸನ್ನು ಭೇಟಿ ಆದ್ವಿ. ಅವ್ರು ಹೆಂಗೆ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಎಷ್ಟೋ ಹೊಸ ವಿಷಯಗಳು ಗೊತ್ತಾದವು. ಅನೇಕ ಜನ ಇದ್ದಾರೆ. ಈ ನಾನು ಹೋಗಿರಲಿಲ್ಲ, ನನ್ನ ಹೆಂಡತಿ ಹೋಗಿದ್ದರು. ಲೇಪಾಕ್ಷಿ ಹತ್ರ ಒಂದು 12 ಎಕರೆ ಜಾಗದಲ್ಲಿ ಒಂದು 10-12 ಕುಟುಂಬಗಳು ಬದುಕ್ತಾ ಇದ್ದಾವೆ. ಮಕ್ಕಳನ್ನು ಅಂದರೆ ಶಾಲೆ ಕಳಿಸೋದಿಲ್ಲ ಅವರು. ಈ 10-12 ಎಕರೆಯ ಪರಿಸರದಲ್ಲಿ ಏನೇನು ಕಲಿಸೋದಕ್ಕಾಗುತ್ತೆ, ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಏನೇನು ಕಲಿಸ್ಬೋದು. ಉಳಿದೆಲ್ಲ ಮಕ್ಕಳಿಗಿಂತಲೂ ಅಷ್ಟೇ ಬ್ರೈಟ್, ಉಳಿದೆಲ್ಲ ಮಕ್ಕಳು ಅಷ್ಟೇ ಬ್ರೈಟ್ ಇದ್ದಾರೆ ಅವರು. ಆ ಮಕ್ಕಳ ಕಾನ್ಫಿಡೆನ್ಸು, ಕಮ್ಯುನಿಕೇಷನ್ ಸ್ಕಿಲ್ಲು ನೋಡಿದ್ರೆ ಖುಷಿ ಆಗುತ್ತೆ. ಇಟ್ಸ್ ಅ ನ್ಯೂ ಥಾಟ್ ಅಷ್ಟೇ. ವೈ ನಾಟ್? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.